ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಮತ್ತು ಭೂಮಿ ಮಾತಾಡ್ತಾ ಇರ್ತಾರೆ. ಹೇಳು ಭೂಮಿ, ಜೈಲಲ್ಲಿರೋ ಭಾಗ್ಯಮ್ಮನ್ನ ನೋಡೋದಕ್ಕೆ ನೀನು ಯಾಕೆ ನನಗೆ ಹೇಳ್ದೆ ಕೇಳದೆ ಹೋದೆ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ, ನಿಂದ ಯಾಕೆ ಸತ್ಯ ಮುಚ್ಚಿಡ್ತಾ ಇದೆಯಾ ಹೇಳು ಭೂಮಿ ಅಂತ ಅಜಿತ್ ಅವರು ಕೋಪ ಮಾಡಿಕೊಂಡು ಕೇಳ್ತಾ ಇರಬೇಕಾದ್ರೆ, ಆಗ ಭೂಮಿ ಅಜಿತ್ ಕೋಪ ನೋಡಿಕೊಂಡು ಭಯ ಪಟ್ಕೊಂಡು ನಾ ಎತ್ತ ತಂದೆ ತಾಯಿ ಭಾಗ್ಯಮ್ಮ ಮತ್ತು ವೀರಣ್ಣ ಅಲ್ಲ ಅನ್ನೋದನ್ನ ಹೇಳೇ ಬಿಡ್ತಾರೆ. ಅಜಿತ್ಗೆ ಶಾಕ್ ಆಗಿ ಗಾಬರಿಯಿಂದ ನೋಡ್ತಾನೆ ಇರ್ತಾರೆ ಭೂಮಿನ. ನನಗೂ ತುಂಬ ದಿನದಿಂದ ಈ ಅನುಮಾನ ಇದ್ದೇ ಇತ್ತು. ನಿನ್ನ ಬಾಯಿಂದ ಈ ಮಾತು ಕೇಳಿದ್ಮೇಲೆ ಆ ಡೌಟು ನಿಜ ಆಗೋಯ್ತು. ಒಂದು ವಿಚಾರ ಹೇಳು, ಭಾಗ್ಯಮ್ಮ ಮತ್ತೆ ವೀರಣ್ಣ ನಿನ್ನ ಸ್ವಂತ ತಂದೆ ತಾಯಿನೇ ಅಲ್ಲ ಅಂದಮೇಲೆ ನನ್ನ ನಿಜವಾದ ತಂದೆ ತಾಯಿ ಯಾರು, ಹೆಸರೇನು, ಅವ್ರೀಗ ಎಲ್ಲಿದ್ದಾರೆ? ಅಜಿತ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ಭೂಮಿ ತುಂಬಾ ಭಾವುಕಳಾಗಿ ನಿಂತಿರ್ತಾಳೆ. ಸಾರಿ ಭೂಮಿ, ನೀನು ಅವ್ರನ್ನ ಹುಡುಕ್ಬೇಕು ಅಂತ ಹೇಳ್ದೆ ಅಲ್ವಾ, ನಾ ಹುಡ್ಕೋದ್ರಲ್ಲಿ ನಾನು ನಿನಗೆ ತುಂಬಾನೇ ಹೆಲ್ಪ್ ಮಾಡ್ತೀನಿ. ಬಿಟ್ಟು ಅವ್ರ ಬಗ್ಗೆ ನಿನಗೆ ಏನೇನು ಗೊತ್ತೋ ಅದನ್ನೆಲ್ಲ ಡೀಟೇಲ್ಸ್ ಕೊಡು. ಭೂಮಿ, ನನ್ನ ಹೆತ್ತವ್ರ ಹೆಸರನ್ನ ಮಾತ್ರ ನಾನು ಹೇಳ್ಬಲ್ಲೆ, ಅದನ್ನೇ ಹೇಳು ಭೂಮಿ ಅಂತ ಅಜಿತ್ ಹೇಳಿದಾಗ, ನನ್ನ ಹೆಸರು ವೀರಣ್ಣ, ನನ್ನ ತಾಯಿ ಹೆಸರು ಭಾಗ್ಯಮ್ಮ ಅಂತ ಹೇಳಿ ಭೂಮಿ ಇರೋದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡ್ತಾರೆ. ಭೂಮಿ ಅಜಿತ್ಗೆ ಕೋಪ ಬಂದು, ಏನ್ ಹೇಳ್ತಾ ಇದೀಯ ನೀನು ಕೇಳಿದಾಗ, ಹೌದು ಸಾಹೇಬ್ರೆ, ನಾನು ಹೇಳಿದ್ನೆಲ್ಲ ನೀವು ನಿಜ ಅಂತ ನಂಬ್ಕೊಂಡ್ಬಿಟ್ರ? ಒಳ್ಳೆ ಸಾಹೇಬ್ರು ನೀವು. ಯಾವುದೋ 2 ಸಿನಿಮಾ ಸೇರಿಸಿ 1 ಸಿನಿಮಾ ಮಾಡಿ ನಿಮ್ಮ ಹತ್ರ ಹೇಳ್ದೆ ಅಷ್ಟೇ. ಇನ್ನು ನೀವು ನಾನು ಹೇಳ್ತಾ ಇರೋದೆಲ್ಲ ನಿಜ ಅಂತ ನಂಬ್ಕೊಂಡ್ಬಿಟ್ರಾ? ಇಲ್ಲ ಏನೂ ಇಲ್ಲ ಸಾಹೇಬ್ರೆ, ಅವತ್ತು ಅಮ್ಮನ ಜೊತೆ ಜಾಸ್ತಿ ಮಾತಾಡೋದಕ್ಕೆ ಆಗ್ಲಿಲ್ವಲ್ಲ, ಅಮ್ಮನ ಹತ್ರ ಮನ್ಸು ಬಿಚ್ಚಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನಾನು ಅಮ್ಮನ್ ನೋಡಕ್ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ಬೋದಾಗಿತ್ತು. ನೀವು ಮೊನ್ನೆ ಏನು ಹೋಗಿದ್ದೀಯಾ, ಮತ್ತೆ ಪದೇ ಪದೇ ಹೋಗ್ತೀಯಾ ಅಂತ ಕೇಳ್ತೀರಾ ಅನ್ನೋ ಭಯಕ್ಕೆ ನಾನು ಲಕ್ಷ್ಮಕ್ಕನ ಜೊತೆ ಮಾತಾಡಿ ಲಕ್ಷ್ಮಕ್ಕನ್ ಕರ್ಕೊಂಡು ಜೈಲ್ ಹತ್ರ ಹೋಗಿ ಅಮ್ಮನ್ ನೋಡ್ಕೊಂಬಂದೆ ಸಾಹೇಬ್ರೆ ಅಂತ ಹೇಳಿ ಭೂಮಿ ಸತ್ಯನ ಮುಚ್ಚಿಡ್ತಾಳೆ. ಅಜಿತ್ ತುಂಬಾ ಯೋಚನೆ ಮಾಡ್ತಾ ನಿಂತ್ಕೊಂಡು ಇರ್ತಾರೆ. ನೀನ್ ಹೇಳ್ತಾ ಇರೋದು ಸತ್ಯ ಅಂತ ಅನಿಸ್ತಾ ಇಲ್ಲ, ನಿನ್ ಮಾತಿನ ಮೇಲೆ ನಂಬಿಕೆ ಕೂಡ ನನಗೆ ಬರ್ತಾ ಇಲ್ಲ. ಮೊದಲನೇ ಸರಿ ಹೇಳ್ದಲ್ಲ ಅದೇ ಸತ್ಯ ಅಂತ ಅನಿಸ್ತಾ ಇದೆ. ಅಜಿತ್ ಭೂಮಿ ಮುಖ ನೋಡ್ಕೊಂಡು ಅನುಮಾನ ಪಡ್ತಾ ಇರ್ತಾರೆ. ಆಗ ಭೂಮಿ, ಏನ್ ಸಾಹೇಬ್ರೆ ನೀವು ಪೊಲೀಸ್ ಆಗಿರೋದಕ್ಕೆ ಮನೆಯವ್ರ ಮೇಲೆಲ್ಲ ಅನುಮಾನ ಪಡ್ತಿರಲ್ಲ, ಇದ್ರೆ ನಿಮ್ ದಾರಿಲೇ ಯೋಚನೆ ಮಾಡೋಣ. ಈಗ ಭಾಗ್ಯಮ್ಮನೆ ನನ್ನ ಎತ್ತು ತಾಯಿ ಅಲ್ಲ ಅಂತ ಅನ್ಕೊಳ್ಳೋಣ. ಬಂದು ನನ್ನ ಹತ್ರ ನೀನ್ ನನ್ನ ಎತ್ತು ಮಗಳಲ್ಲ ಅಂತ ಯಾಕೆ ಹೇಳ್ತಾರೆ? ಹೋಗ್ಲಿ ಬಿಡಿ, ಅವರು ಜೈಲಲ್ಲಿ ಇರ್ಬೇಕಾದ್ರೆ ನಾನು ಆರಾಮಾಗಿ ಗಂಡನ ಮನೆಯಲ್ಲಿ ಇದ್ದೀನಿ, ಇಂಥವ್ರು ನೋಡುತ್ತೀನಿ ಅಂತ ಹೋಗಿಬಿಟ್ಟು ಭಾಗ್ಯಮ್ಮನ ಹತ್ರ ನಾನು ಏನ್ ಚರ್ಚೆ ಮಾಡ್ತೀನಿ ಸಾಹೇಬ್ರೆ ಅಂತ ಹೇಳಿದಾಗ, ಅಜಿತ್ ಅವರು, ಯಾಕೆ ನೀನ್ ಆ ರೀತಿ ಎಲ್ಲ ಹೇಳಿದ್ರಲ್ಲ ಸಾಹೇಬ್ರೆ, ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಗೌರವ ಅನ್ನೋದಿದ್ರೆ ಕೋಪ ಮಾಡ್ಕೊಂಡು ಜೋರ್ ವಾಯ್ಸಲ್ಲಿ ಹೇಳಿದ್ರಲ್ಲ ಸಾಹೇಬ್ರೆ, ನನಗೆ ಗಾಬರಿ ಆಗೋಯ್ತು. ಕೋಪ ನಾನು ಸ್ವಲ್ಪ ಕಡಿಮೆ ಮಾಡ್ಬಿಡೋಣ ಅಂತ ಅನ್ಕೊಂಡು ನಾನು ಜೋಕ್ಸ್ ಮಾಡ್ಬಿಟ್ಟೆ ಅಷ್ಟೇ. ಜೋಕ್ಸ್ ಮಾಡಿದೆ ಸಾಹೇಬ್ರೆ, ನೀವು ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂತೀರಾ? ಅಲ್ಲದೆ ಹೊಸ್ದಾಗಿ ಏನೋ ಕಂಡಿಡ್ಬಿಡ್ತೀನಿ ಅನ್ನೋ ರೀತಿಲಿ ಹೋಗ್ತೀರಾ ಸಾಹೇಬ್ರೆ? ನಾನು ಹೇಳಿದ್ದೆ ನಿಜ, ನಂಬೋ ಹಾಗಿದ್ರೆ ನಂಬಿ, ಇಲ್ಲಂದ್ರೆ ಬಿಟ್ಬಿಡಿ. ಆ ಭೂಮಿ ಹೇಳ್ತಾರೆ. ಅನುಮಾನದಿಂದನೇ ಅಜಿತ್ ಭೂಮಿ ಮುಖನೇ ನೋಡ್ತಾ ಇರ್ತಾರೆ. ಈ ಕಡೆ ರಾಮ್ ಮತ್ತೆ ಸಂಗೀತ ರೂಮಲ್ಲಿ ಕುತ್ಕೊಂಡು ನಮ್ಮ ಮಕ್ಕಳು ಯಾರಾದ್ರೂ ಬಂದು ನಮಗೆ ವಿಶ್ ಮಾಡ್ತಾರ ಅಂತ ಕಾಯ್ತಾ ಇರ್ತಾರೆ. ಆಗ ಅಜಿತ್, ನಚಿಕೇತ್ ಮತ್ತೆ ಭೂಮಿ ಸಂಗೀತ ಇರೋ ರೂಮಿಗೆ ಬರ್ತಾರೆ. ಅವರು ಆ ರೂಮ್ ಬಾಗ್ಲತ್ರನೇ ನಿಂತ್ಕೊಂಡು, ನಚಿಕೇತ್ ಅವರು ವಾಚ್ ನೋಡಿ ಇನ್ನು 5 ನಿಮಿಷ ಟೈಮ್ ಇದೆ, ಸಂಗೀತ ಮತ್ತೆ ರಾಮ್ ನಮ್ಮ ಮಕ್ಕಳು ಬಂದು ವಿಶ್ ಮಾಡ್ತಾರೆ ಅಂತ ಕಾಯ್ತಾ ಇದ್ರೆ, ಈ ಕಡೆ ಬಾಗ್ಲಿಂದ ಹೊರಗಡೆ ನಚಿಕೇತ್ ಮತ್ತೆ ಅಜಿತ್ ಭೂಮಿ 12 ಗಂಟೆ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ. 12 ಗಂಟೆ ಆದ ತಕ್ಷಣ ಸಂಗೀತ ಅವರು ರಾಮ್ ಅವರಿಗೆ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ತಾರೆ. ಅವರು ಸಂಗೀತ ಅವ್ರಿಗೆ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ಕೊತಾರೆ. ಹೆಂಡತಿ ಪರಸ್ಪರ ಇಬ್ಬರಿಗೂ ವಿಶ್ ಮಾಡ್ಕೊಂಡ ನಂತರ ಒಬ್ರಿಗೊಬ್ರು ಟ್ಯಾಂಕ್ಸ್ ಹೇಳ್ಕೊತಾರೆ. 12 ಗಂಟೆ ಆಯ್ತು, ಇವ್ರು ಯಾರು ಬರ್ಲಿಲ್ವಲ್ಲ ಅಂತ ಸಂಗೀತ ಅವರು ಬಾಗ್ಲ ಕಡೆನೆ ನೋಡ್ತಾ ಇರ್ತಾರೆ. ರಾಮ್ ಅವರು, ಸಂಗೀತ, ನಮ್ಮ ಮದುವೆ ಆಗಿ 30 ವರ್ಷ ಆಯ್ತು, ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಕ್ಕೆ ನಿನಗೆ ತುಂಬಾ ಟ್ಯಾಂಕ್ಸ್. ನಿನ್ ಪ್ರೀತಿಯಿಂದ ನನ್ನನ್ನ, ನನ್ನ ಮನೆಯವ್ರನ್ನ ಜವಾಬ್ದಾರಿಯಿಂದ ನನ್ನನ್ನ ನೋಡ್ಕೊಂಡು ಇದೆಯಲ್ಲ, ಅದಕ್ಕೆ ಇನ್ನೊಂದು ಟ್ಯಾಂಕ್ಸ್ ಅಂತ ರಾಮ್ ಅವ್ರು ಹೇಳ್ತಾರೆ. ಸಂಗೀತ ಅವರು, ಏನ್ರಿ ನೀವು ಇದಕ್ಕೆಲ್ಲ ಟ್ಯಾಂಕ್ಸ್ ಹೇಳ್ಕೊಂಡು, ಇಲ್ಲ ಹೆಂಡತಿ ಆದವಳ ಕರ್ತವ್ಯ ಅಷ್ಟೇ ಅಂತ ಅಂದ್ಮೇಲೆ ಕಷ್ಟ ಸುಖ ನೋವು ನಲಿವು ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು, ಬಿಟ್ಟು ಇನ್ನು ಹೆಚ್ಚಿಗೆ ಇನ್ನೇನ್ ಮಾಡಿದೀನಿ ಹೇಳಿ ನಾನು? ರಾಮ್ ಹತ್ರ ಸಂಗೀತ ಹೇಳ್ತಾ ಇರ್ತಾರೆ. ಬಾಗ್ಲತ್ರ ನಿಂತ್ಕೊಂಡಂತಹ ಭೂಮಿ, ನಚಿಕೇತ್ ಮತ್ತೆ ಅಜಿತ್ ಅವರು ರಾಮ್ ಮತ್ತೆ ಸಂಗೀತ ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂತಾ ಇರ್ತಾರೆ. ಈ ವರ್ಷನೂ ಇದನ್ನ ಮರೆಯೋದೇ ಇಲ್ಲ ನೀವು, ಈ ವಿಚಾರಕ್ಕೆ ಟ್ಯಾಂಕ್ಸ್ ಹೇಳ್ತಾನೆ ಇರ್ತೀರಾ ಅಂತ ಸಂಗೀತ ಅವ್ರು ಹೇಳಿದಾಗ, ಮರಿಲಿ ಸಂಗೀತ, ನೀನ್ ನನ್ನ ಜೀವನದಲ್ಲಿ ಇರ್ಲಿಲ್ಲ ಅಂತಿದ್ದೀರೆ, ಜೀವನ ಪೂರ್ಣ ಆಗ್ತಾನೆ ಇರ್ಲಿಲ್ಲ ಅಂತ ರಾಮ್ ಹೇಳ್ತಾರೆ. ಸಂಗೀತ ರಾಮ್ ಅವ್ರ ಮಾತಿಗೆ ಖುಷಿ ಪಟ್ಕೊಂಡು, ಅದೆಲ್ಲ ಸರಿ ರೀ, 12 ಗಂಟೆ ಮೇಲಾಯ್ತು, ಅಜಿತ ಮತ್ತೆ ನಚಿಕೇತು ಮತ್ತೆ ನನ್ನ ಮಗಳು 3 ಜನನು ಬಂದು ನನಗೆ ವಿಶ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ, ಒಬ್ರು ಬರ್ಲಿಲ್ಲ ಅಂತ ಸಂಗೀತ ಅವರು ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಈ ವರ್ಷನೂ ಇಷ್ಟೊತ್ತಿಗಾಗ್ಲೇ ನಮ್ಮ ಮನೆಯವ್ರನ್ನೆಲ್ಲರನ್ನು ಕರ್ಕೊಂಡು ನಮ್ಮ ರೂಮ್ಗೆ ಇಷ್ಟೊತ್ತಿಗೆ ಬರ್ತಾ ಇದ್ರು ವಿಶ್ ಮಾಡೋದಕ್ಕೆ. ಸಂಗೀತ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ಅಜಿತ್ ತುಂಬಾನೇ ಬೇಜಾರು ಮಾಡ್ಕೊಂತಾರೆ. ಈ ಸಾರಿ ಇಷ್ಟೊತ್ತಾದ್ರೂ ಯಾಕೆ ನಮ್ಮ ಅಜಿತ್ ಬಂದಿಲ್ಲ,
ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ ರೀ, ನನಗೆ ಗೊತ್ತು ನನ್ನ ಮಗ ಬಂದೇ ಬರ್ತಾನೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ನನ್ನ ಮಗ ಕೇಕ್ ತೊಗೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದೇ ಬರ್ತಾನೆ ಅಂತ ಸಂಗೀತ ಹೇಳ್ತಾ ಇದ್ರೆ ಮಾತನ್ನು ಕೇಳಿಸ್ಕೊಂಡು ಅಜಿತ್ಗೆ ನಿಂತಲ್ಲೇ ಕಣ್ಣೀರು ಬರ್ತಾ ಇರುತ್ತೆ. ಸಂಗೀತ ಅವರು ರಾಮ್ ಅವ್ರಿಗೆ ಕೇಳ್ತಾ ಇರ್ತಾರೆ, ನಿಮ್ಗೆ ನಿದ್ದೆ ಬರ್ತಾ ಇದೆಯಾ ಅಂತ. ರಾಮ್ ಅವರು ಇಲ್ಲ ಅಂತ ಹೇಳ್ತಾರೆ. ಆಯಿತು ಸರಿ ವೆಯ್ಟ್ ಮಾಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಇಬ್ಬರು ವೆಯ್ಟ್ ಮಾಡ್ತಾ ಇರ್ತಾರೆ. 3/4 ಗಂಟೆ ಆದರೂ ಅಜಿತ ಬರಲೇ ಇಲ್ವಲ್ಲ ರೀ ಅಂತ ಸಂಗೀತ ಅವರು ರಾಮ್ ಹತ್ರ ಹೇಳ್ತಾ ಇರ್ತಾರೆ. ಇರು ಸಂಗೀತ ಅಂತ ಹೇಳಿ ರಾಮ್ ಅವರು ಮಲ್ಕೊತಾರೆ. ಈ ಕಡೆ ಸಂಗೀತ ಮಾತು ಕೇಳಿ ವಿಶ್ ಮಾಡೋದಕ್ಕೆ ಅಂತ ಅಜಿತ್ ಅವ್ರು ಹೋಗ್ತಾ ಇದ್ರೆ ನಚಿಕೇತ್ ಮತ್ತೆ ಭೂಮಿ ಅವ್ರನ್ನ ತಡಿತಾ ಇರ್ತಾರೆ. ಈ ನಚ್ಚಿ ಪ್ಲೀಸ್ ಕಣೋ, ಅಮ್ಮ ನಾನು ವಿಶ್ ಮಾಡ್ತಾ ಇಲ್ಲ ಅಂತ ತುಂಬಾನೇ ಬೇಜಾರು ಮಾಡ್ಕೊತಾ ಇದ್ದಾರೆ. ಕೈಲಿ ಅಮ್ಮನ್ನ ಈ ರೀತಿ ನೋಡೋದಕ್ಕೆ ಆಗೋದಿಲ್ಲ ನಚ್ಚಿ, ನೀವು ಈ ಸರ್ಪ್ರೈಸು ಇನ್ನೊಂದು ಮತ್ತೊಂದು ಅನ್ನೋದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅಮ್ಮಂಗೆ ವಿಶ್ ಮಾಡಿ ಮಲ್ಕೊಳ್ಳೋಣ ಅಜಿತ್ ಹೇಳ್ತಾ ಇದ್ರೆ ಆಗ ನಚಿಕೇತ್ ಅವರು ಬ್ರೋ ಇವತ್ತೊಂದಿನ ತಳ್ಕೊ ಬ್ರೋ, ಆಗ್ತಿದ್ದಂಗ್ಲೇ ಖಂಡಿತವಾಗ್ಲೂ ಎಲ್ಲರೂ ಸೇರಿ ಸರ್ಪ್ರೈಸ್ ಕೊಡೋಣ. ಅಮ್ಮಂಗೆ ನಾವು ಕೊಡೋ ಸರ್ಪ್ರೈಸಿಂದ ಫುಲ್ ಖುಷಿ ಆಗುತ್ತೆ ಬ್ರೋ, ಅಮ್ಮಂಗೆ ಸರ್ಪ್ರೈಸ್ ಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ರೂಮಲ್ಲಿ ರಾಮ್ ಅವರು ಮಲಗೇ ಬಿಡ್ತಾರೆ. ಆದ್ರೆ ಸಂಗೀತ ಮಾತ್ರ ಟೈಮ್ ನೋಡ್ತಾ ದೂಗುಡಿಸ್ತಾ ಇರ್ತಾರೆ. ಭೂಮಿ ಸಾಹೇಬ್ರೆ, ನಚಿಕೇತ್ ಅವ್ರ ವಿಷಯನೇ ತಗೊಳ್ಳಿ, ಅವರು ಇಲ್ಲಿಗೆ ಬರ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ, ಬಂದ್ಮೇಲೆ ನಿಮ್ಮಮ್ಮ ಎಷ್ಟು ಖುಷಿ ಆದ್ರು ಅಂತ ನೀವೇ ನೋಡಿದ್ರಲ್ವಾ. ಇವತ್ತೊಂದೇ ಒಂದಿನ ನೀವು ಸುಮ್ಮನೆ ಇದ್ಬಿಟ್ರೆ ನಾಳೆ ಬೆಳಗ್ಗೆ ಬೇಕಾದ್ರೆ ಬೇಗ ನೀವೇ ಫಸ್ಟ್ ವಿಶ್ ಮಾಡಿ ಏನ್ ಹೇಳ್ತೀಯಮ್ಮ ಇದನ್ನ ಅಂತ ನಚ್ಚಿ ಅವ್ರು ಕೇಳಿದಾಗ ಹೌದು ಅದಕ್ಕೆ ಅಂತ ನಚ್ಚಿ ಕೂಡ ಹೇಳ್ತಾರೆ. ನಚಿಕೇತ್ ಮತ್ತೆ ಭೂಮಿ ಅಜಿತ್ ಅವ್ರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಾಗ ಎಲ್ಲರೂ ತಿಂಡಿಗೆ ಅಂತ ಡೈನಿಂಗ್ ಹಾಲ್ ಅಲ್ಲಿ ಕೂತಿರ್ತಾರೆ. ಏನೋ ಯೋಚನೆ ಮಾಡ್ಕೊಂತ ತಿಂಡಿಗೆ ಅಂತ ಕೂತಿರ್ತಾರೆ. ಸಮಯಕ್ಕೆ ರಾಮ್ ಮತ್ತೆ ಸಂಗೀತ ಇಬ್ರು ರೆಡಿಯಾಗಿ ಡೈನಿಂಗ್ ಹಾಲ್ಗೆ ಬರ್ತಾರೆ. ಅವ್ರು ನೋಡಿದ ಭೂಮಿ ಅತ್ತೆ ಮಾವ ಬಂದ್ರ ಬನ್ನಿ ಅಂತ ಕರೀತಾರೆ. ಸಂಗೀತ ಅವರು ರೀ ಏನ್ರಿ ಇದು, ಯಾರು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಿ ವಿಶ್ ಮಾಡ್ತಾನೆ ಇಲ್ಲ, ಅವ್ರ ಪಾಡಿಗೆ ಅವರು ತಿಂಡಿ ತಿನ್ಕೊಂಡಿದ್ದಾರೆ ಸಣ್ಣ ದನಿಲಿ ಹೇಳ್ತಾ ಇರ್ತಾರೆ. ಆಗ ರಾಮ್ ಅವರು ವೇಟ್ ಮಾಡು ಸಂಗೀತ ವಿಶ್ ಮಾಡ್ತಾರೆ ಅಂತ ಹೇಳ್ತಾರೆ. ಮನೆಯವರೆಲ್ಲರೂ ಸಹ ಅವ್ರ ಪಾಡಿಗೆ ಅವರು ತಿಂಡಿ ತಿಂತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ಸಂಗೀತ ಅವರು ರೀ ನಮ್ಗೆ ವಿಶ್ ಮಾಡ್ತಾ ಇರ್ತಾನೆ ಅಂತ ಕೇಳ್ತಾ ಇರ್ತಾರೆ. ತಿಂಡಿಗೆ ಅಂತ ಸಂಗೀತ ಮತ್ತೆ ರಾಮು ಸಹ ಬಂದು ಟೇಬಲ್ ಮೇಲೆ ಕೂತ್ಕೊಂತಾರೆ. ಆಗ ಅಲ್ಲೇ ಇದ್ದ ಶ್ರವಣ್ ಗುಡ್ ಮಾರ್ನಿಂಗ್ ಭಾವ ಅಂತಾರೆ. ಆಗ ರಾಮ್ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಸಂಗೀತಂಗೂ ಸಹ ಗುಡ್ ಮಾರ್ನಿಂಗ್ ಸಂಗೀತ ಅಂತಾನು ಹೇಳ್ತಾರೆ. ಶ್ರವಣ್ ತುಂಬಾ ಖುಷಿಯಿಂದ ಗುಡ್ ಮಾರ್ನಿಂಗ್ ಶ್ರವಣ ಅಂತ ಹೇಳ್ತಾರೆ. ರಾಮ್ ಅವರು ಓಹೋ ಏನಿವೆ ಸ್ಪೆಷಲ್, ಅವರೆಕಾಳು ಉಪ್ಪಿಟ್ಟು ಜೊತೆಗೆ ತುಂಬಾ ಫೇವ್ರೇಟ್. ಸಂಗೀತ ಅವರು ತನ್ನ ಸರ ಎಲ್ಲ ಸರಿ ಮಾಡ್ಕೊಳ್ತಾ ಭೂಮಿ ಏನಿವತ್ತು ವಿಶೇಷ, ಒಂದು ವೆರೈಟಿ ತಿಂಡಿ ಮಾಡಿದ್ಯಲ್ಲ ಅಂತ ಕೇಳ್ತಾರೆ. ಅಜಿತ್ ಅವರು ಭೂಮಿನ ನೋಡ್ಬಿಟ್ಟು ಏಯ್ ಅಂತ ಹೇಳ್ತಾರೆ. ಆಗ ಸಂಗೀತ ಅವರು ಏನಾಯ್ತು ಅಜಿತ ಅಂತ ಕೇಳ್ತಾರೆ. ಅವರೆಕಾಳು ಉಪ್ಪಿಟ್ಟಿಗೆ ಚಟ್ನಿ ಇದ್ದಿದ್ರೆ ಸಖತ್ತಾಗಿರ್ತಾ ಇತ್ತು, ನೀವು ಮಾಡಿಲ್ಲ ಅಂತ ಕೇಳ್ತಾ ಇದ್ದೆ ಅಷ್ಟೇ ಅಮ್ಮ ಅಂತ ಹೇಳ್ತಾರೆ. ಸಂಗೀತ ಬೇಜಾರು ಮಾಡ್ಕೊಂಡು ತಲೆ ಕೆರ್ಕೊಳ್ಳೋ ತರ ಆಕ್ಟ್ ಮಾಡ್ತಾ ಇರ್ತಾರೆ. ರಾಮ್ ಅವರು ಸಂಗೀತನ್ ಫೇವ್ರೇಟ್ ತಿಂಡಿ ಮಾಡಿದಿರಾ, ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರಿ ಅಂತ ಗೊತ್ತಾಗ್ಲಿಲ್ಲ ಅಂದಾಗ ಹೌದು ಮತ್ತೆ ಇವತ್ತು ನನ್ನ ಬರ್ತಡೇನೋ ಅಲ್ಲ, ಇವತ್ತು ಇವ್ರ ಬರ್ತಡೇನೋ ಅಲ್ಲ, ಏನಾದ್ರೂ ಬೇರೆ ಏನಾದ್ರೂ ಸ್ಪೆಷಲ್ ಡೇ ಇದೆಯಾ ಅಂತ ಸಂಗೀತ ಅವರು ಮನೆಯವರೆಲ್ಲ ಹತ್ರ ಕೇಳ್ತಾ ಇರ್ತಾರೆ. ಅವ್ರ ಮಾತಿಗೆ ಯಾರು ಸಹ ರೆಸ್ಪಾನ್ಸ್ ಮಾಡದೆ ಅವ್ರ ಪಾಡಿಗೆ ಅವರು ತಿಂಡಿ ತಿಂತಾ ಇರ್ತಾರೆ. ಇವತ್ತೇನ್ ಸ್ಪೆಷಲ್ ಡೇ ಅನ್ನೋದೇನಾದ್ರೂ ಮರ್ತಿದ್ದೀರಾ ಅಂತ ಕೇಳಿದಾಗ ಮತ್ತೆ ಸ್ಪೆಷಲ್ ಆಗಿ ಏನಿಲ್ಲ, ನನ್ನ ಮೈಂದಂಗೋಸ್ಕರ ರುಚಿಯಾಗಿ ಮಾಡಿದೆ ಅಂತ ಹೇಳಿದಾಗ ಮನೆಯವರೆಲ್ಲ ಮಾಡ್ತಾ ಇರೋದು ನೋಡಿ ಸಂಗೀತ ಅವರು ಬೇಜಾರು ಮಾಡ್ಕೊಂತಾರೆ. ದೇವಯಾನಿ ನಚಿಕೇತು ವಿದೇಶದಲ್ಲಿದ್ದಾಗ ಈ ತಿಂಡಿಗಳನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ನಲ್ವಾ ಸಂಗೀತ, ಈ ತರ ಎಲ್ಲ ತಿಂಡಿನೂ ಮಾಡಿದಾಳೆ ಭೂಮಿ ಅಂತ ಹೇಳ್ತಾ ಇರ್ತಾರೆ. ಭೂಮಿ ನೀವೇನಂತ ಅನ್ಕೊಂಡ್ರಿ ಅತ್ತೆ ಅಂತ ಕೇಳ್ತಾರೆ. ಭೂಮಿ ಸಾಹೇಬ್ರೆ ಇವತ್ತು ಅತ್ತೆ ಮಾವಗ್ ಸಂಬಂಧಪಟ್ಟಂಗೆ ಏನಾದ್ರೂ ವಿಶೇಷ ಇತ್ತ ಅಂತ ಅಜಿತ್ ಕೇಳಿದಾಗ ಕೋಪದಲ್ಲಿರೋ ಅಜಿತ್ ಕೋಪದಿಂದಾನೇ ಭೂಮಿ ಮುಖ ನೋಡ್ತಾ ಇರ್ತಾರೆ. ಅಲ್ಲೇ ಟಿಫನ್ಗೆ ಅಂತ ಕೂತಿದ್ದ ಸಂಗೀತಗೆ ಬೇಜಾರಾಗಿ ನನಗೆ ಯಾಕೋ ಭೂಮಿ ತಿಂಡಿ ಸೇರ್ತಾ ಇಲ್ಲ ಅಂತ ಅಲ್ಲಿಂದ ಎದ್ದೋಗ್ತಾರೆ. ಹಿಂದೆನೆ ರಾಮ್ ಕೂಡ ಹೋಗ್ತಾರೆ. ಭೂಮಿ ಅತ್ತೆ ಅತ್ತೆ ಅಂತ ಕೂಗ್ತಾ ಇದ್ರು ಸಂಗೀತ ಅವರು ಕೇಳಿಸ್ಕೊಳ್ದೆ ಹಾಗೆ ಹೋಗೇ ಬಿಡ್ತಾರೆ. ಸಂಗೀತ ಮತ್ತೆ ರಾಮ್ ತಿಂಡಿ ತಿಂದೆ ಹಾಗೆ ಇದ್ದೋಗಿದ್ದಕ್ಕೆ ಅಜಿತ್ಗೆ ಬೇಜಾರಾಗುತ್ತೆ. ಅಜಿತ್ ನನ್ಗೆ ಅಮ್ಮ ಅಪ್ಪನ ಈ ರೀತಿ ನೋಡೋದಕ್ಕೆ ಆಗ್ತಾ ಇಲ್ಲ, ನಾನು ಹೋಗಿ ಅವರಿಗೆ ವಿಶ್ ಮಾಡ್ಬಿಡ್ತೀನಿ ಅಂತ ಅಜಿತ್ ಹೇಳ್ತಾರೆ. ಮನೆಯವರೆಲ್ಲರೂ ಸೇರಿ ಅಜಿತ್ನ ತಡಿತಾರೆ. ನಚಿಕೇತ್ ಅಜಿತ್ ಹತ್ರ ಬಂದ್ಬಿಟ್ಟು ಸಂಜೆವರೆಗೂ ಸೈಲೆಂಟ್ ಆಗಿರು ಬ್ರೋ ಪ್ಲೀಸ್ ಬ್ರೋ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾ ಇರ್ತಾರೆ. ನೀನ್ ಈಗಲೇ ಎಲ್ಲ ಹೇಳ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ, ನಿನ್ ಕಾಲಿಗೆ ಬೀಳ್ತೀನಿ ಅಂತ ನಚಿಕೇತ್ ಅವರು ಅಜಿತ್ ಕೈ ಹಿಡ್ಕೊಂಡು ಕೇಳ್ಕೊಂತಾ ಇರ್ತಾರೆ. ನೋಡಿದಂತ ಅಜ್ಜಿ ನಚಿಕೇತ್ ಕಾಲು ಎಳಿತಾ ಇರ್ತಾರೆ. ಅದು ನಿಮ್ಮ ಅಣ್ಣನ ಕಾಲಲ್ಲ ಕೈ ಅಂತ ಹೇಳ್ತಾ ಇರ್ತಾರೆ. ನಚಿಕೇತ್ ಅವರು ನಂಗೆ ಗೊತ್ತು ಬಿಡಜ್ಜಿ ಅಂತ ಹೇಳ್ತಾ ಇರ್ತಾರೆ. ಮನೆಯವರೆಲ್ಲ ತಿಂಡಿ ತಿಂತಾ ಇರ್ತಾರೆ. ಆಗ ಶ್ರವಣ್ ಅವರು ನನಗಿನ್ನೂ ಚೆನ್ನಾಗಿ ನೆನಪಿದೆ, ಪ್ರತಿ ವರ್ಷ ಸಂಗೀತನ ವೆಡ್ಡಿಂಗ್ ಆನಿವರ್ಸರಿಗೆ ಅಮ್ಮ ಒಡವೆನ ಕೊಡ್ತಾ ಇದ್ರು, ಕೂಡ ಸಂಗೀತಗೆ ಸರ್ಪ್ರೈಸ್ ಕೊಡ್ತಾ ಇದ್ದೆ, ಆದ್ರೆ ಒಡವೆನಲ್ಲ ಬೇರೆ ಏನಾದ್ರೂ ಗಿಫ್ಟ್ನ ಕೊಡ್ತಾ ಇದ್ದೆ. ನಿಜ ಏನಂದ್ರೆ ಸಂಗೀತಂಗೆ ಅಮ್ಮ ಕೊಡೋ ಒಡವೆಗಳಿಗಿಂತ ನಾನ್ ಕೊಡೋ ಗಿಫ್ಟೇ ತುಂಬಾ ಇಷ್ಟ ಆಗ್ತಾ ಇತ್ತು. ಇದೆಲ್ಲ ತಿಂಡಿ ಮುಗಿದ್ಮೇಲೆ ಭೂಮಿಯವರು ಅಡ್ಗೆ ಮನೆ ಕಡೆ ಹೋಗಿ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ನಿಂತಿರ್ತಾರೆ. ಅಡ್ಗೆ ಮನೇಲಿ ಇರೋದನ್ನ ನೋಡಿ ದೇವಯಾನಿ ಕೂಡ ಅಡ್ಗೆ ಮನೆಗೆ ಹೋಗ್ತಾರೆ. ಆಗ ಹೋಗಿ ಭೂಮಿ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಭೂಮಿ ಏನು ದೇವಯಾನಿ ಅಮ್ಮ ಅಂತ ಕೇಳ್ತಾರೆ. ನಾನು ಡಿಟೆಕ್ಟಿವ್ ಆಫೀಸ್ಗೆ ಹೋಗಿ ಆಫೀಸರ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀನಿ. ಭೂಮಿ ಹೌದಾ ಅಂತ ಕೇಳ್ತಾರೆ. ಆಗ ದೇವಯಾನಿ ಹೌದು ಅಂತ ಹೇಳ್ತಾರೆ. ದೇವಯಾನಿ ನೀನ್ ನನಗೆ ಒಂದು ಫೋಟೋ ಕಳಿಸಿದ್ದಲ್ಲ ಡೈಮಂಡ್ ನೆಕ್ಲೆಸ್ದು, ಅದನ್ನ ತೋರಿಸಿ ಅವ್ರನ್ನ ಪತ್ತೆ ಮಾಡೋದಕ್ಕಾಗತ್ತಾ ಅಂತ ಕೇಳಿದೀನಿ, ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ನೀನು
ಆ ನೆಕ್ಲೆಸ್ನ ತುಂಬ ಜೋಪಾನ ಮಾಡ್ಕೋಬೇಕು. ಕೇಳೋದಾದರೆ ಆ ಡೈಮಂಡ್ ನೆಕ್ಲೆಸ್ನ ಯಾರಾದರೂ ನಂಬಿಕಸ್ತ್ರ ಕೈಯಲ್ಲಿ ಕೊಡೋದು ಒಳ್ಳೆಯದು ಅನಿಸುತ್ತೆ ಅಂತ ದೇವಯ್ಯನ ಹೇಳಿದಾಗ ಭೂಮಿಯವರು ಯೋಚನೆ ಮಾಡೋ ಥರ ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಅಲ್ಲಿ ಡೈಮಂಡ್ ನೆಕ್ಲೆಸ್ನ ಇಡಬೇಡ, ಯಾಕೆ ಹೇಳು, ಅಕಸ್ಮಾತ್ ಏನಾದರೂ ಕಣ್ಣಿಗೆ ಬಿದ್ದರೆ ಅಷ್ಟೇ. ಆಮೇಲೆ ಅಜಿತ್ ನೂರಾರು ಪ್ರಶ್ನೆನ ಕೇಳ್ತಾನೆ. ನೆಕ್ಲೆಸ್ ಯಾರ್ದು, ಇದ್ಯಾಕೆ ನಿನ್ನ ಹತ್ರ ಬಂತು, ಇದ್ಯಾಕೆ ನಿನ್ನ ಹತ್ರ ಇದೆ ಅಂತ ನೀನೇನು ಉತ್ತರ ಕೊಡ್ತೀಯಾ? ಹೇಳ್ತಾ ಇರೋದು ಕರೆಕ್ಟ್ ಅಮ್ಮ. ಅಮ್ಮ, ನಾನು ಅಜಿತ್ ಸಾಹೇಬ್ರಿಗೆ ಆ ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇರೋ ರೀತಿ ಒಂದ್ ಕಡೆ ಜೋಪಾನವಾಗಿ ಎತ್ತಿಟ್ಟಿದ್ದೀನಮ್ಮ ಅಂತ ಭೂಮಿ ಹೇಳ್ತಾರೆ. ದೇವಯಾನಿ, ಹೌದಾ, ವೆರಿ ಗುಡ್, ಯಾವ ಜಾಗದಲ್ಲಿ ಇಟ್ಟಿದ್ಯಾ? ಭೂಮಿಗೆ ನಯಸ್ ಮಾಡ್ತಾ ಪ್ರೀತಿಯಿಂದ ಕೇಳ್ತಾರೆ. ಹೇಗಾದ್ರೂ ಮಾಡಿ ಭೂಮಿ ಆ ನೆಕ್ಲೆಸ್ ಎಲ್ಲಿಟ್ಟಿದ್ದಾಳೆ ಅಂತ ಬಾಯಿ ಬಿಡಿಸ್ಬೇಕು ಅಂತ ದೇವಯಾನಿ ನಾಟಕ ಮಾಡ್ತಾ ಇದ್ರೆ ಆಗ ದೇವಯಾನಿಗೆ ಭೂಮಿಯವರು ಶಾಕ್ ಕೊಡ್ತಾರೆ. ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದೀನಿ ಅಂತ. ದೇವಯಾನಿ ಶಾಕ್ ಆಗ್ತಿದ್ರೆ ಆಗ ಭೂಮಿ, ಬೆಳಗ್ಗೆನೇ ನಾನು ಬ್ಯಾಂಕ್ ಹೋಗಿ ಬ್ಯಾಂಕ್ ಲಾಕರಲ್ಲಿ ಭದ್ರವಾಗಿ ಇಟ್ಟು ಬಂದಿದ್ದೀನಿ. ಆ ಸರ ಯಾವತ್ತು ಯಾರ ಕೈಗೆ ಸಿಗೋದೇ ಇಲ್ಲ ಹೇಳಿ ಭೂಮಿ ಅಲ್ಲಿಂದ ಹೊರಟೋದ್ರೆ ಈ ಕಡೆ ದೇವಯಾನಿ ಮೇಲೆ ಕೈ ಹೊತ್ಕೊಂಡು ನಿಂತ್ಕೊಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.